ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಿವಮೊಗ್ಗ ನಗರದಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಕೆಗೆ ಹೊತ್ತಿ ಉರಿದಿದೆ ಪೇಪರ್ ಫ್ಯಾಕ್ಟರಿ. ನಗರದ ನ್ಯೂ ಮಂಡ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಈ ಅವಘಡ ಸಂಭವಿಸಿದೆ. ಶಿವಮೊಗ್ಗ ನಗರದಲ್ಲಿ ಒಂದು ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಕೆಗೆ ಹೊತ್ತಿ ಉರಿದಿದೆ ಪೇಪರ್ ಫ್ಯಾಕ್ಟರಿ. ನಗರದ ನ್ಯೂ ಮಂಡ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಈ ಒಂದು ಅವಘಡ ಸಂಭವಿಸಿರೋದು. ಇನ್ನು ಅಗ್ನಿಯ ರೌದ್ರ ನರ್ತನಕ್ಕೆ ಪೇಪರ್ ಗೌಡೌನ್ ಸುಟ್ಟು ಕರಕಲಾಗಿದೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಅಗ್ನಿ ಅವಘಡ ಕಂಡು ಸುತ್ತಮುತ್ತಲಿನ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಪೇಪರ್ ಗೌಡೌನ್ಗೆ ಬೆಂಕಿ ಬಿದ್ದಿರೋದು ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ. ಬೆಂಕಿ ಕೆನ್ನಾಲಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತ. ಇನ್ನು ಪೇಪರ್ ಫ್ಯಾಕ್ಟರಿ ಆಗಿರೋದ್ರಿಂದ ಬೆಂಕಿ ಆದಷ್ಟು ಬೇಗನೆ ಹರಡುತ್ತೆ. ಪೇಪರ್ ಆಗಿರೋದ್ರಿಂದ ಬೇಗನೆ ಬೆಂಕಿ ಹರಡುತ್ತೆ. ಎಷ್ಟು ಜೋರಾಗಿದೆ ಬೆಂಕಿ ಅಂತಲೂ ನಾವು ನೋಡ್ಬೋದು. ಅದ್ರ ಜ್ವಾಲೆ ಎಷ್ಟು ಜೋರಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಬೆಂಕಿ ನಂದಿಸೋಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರೋದು. ಇನ್ನು ಈ ಬೆಂಕಿ ಅವಘಡ ನೋಡಿ ಸುತ್ತಮುತ್ತ ಇರುವಂತಹ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತಹ ಇದು ಘಟನೆ. ಎಷ್ಟು ಬೆಂಕಿನೂ ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಹತ್ಕೊಂಡಿದೆ ಅಂತ ನೋಡ್ಬೋದು. ಪೇಪರ್ ಫ್ಯಾಕ್ಟರಿ ಆಗಿರೋದ್ರಿಂದ ಬೇಗನೆ ಹರಡುತ್ತೆ ಬೆಂಕಿ ಅನ್ನೋದು. ಶಿವಮೊಗ್ಗದಲ್ಲಿ ನಡೆದಿರುವಂಥ ಘಟನೆ. ಯಾವೊಂದು ಕಾರಣಕ್ಕೆ ಬೆಂಕಿ ಹತ್ತಿದೆ ಅನ್ನೋ ಮಾಹಿತಿ ಇಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ವಾ ಅಥವಾ ಚಿಕ್ಕ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡ್ರು ಕೂಡ ಪೇಪರ್ ಗೌಡೌನ್ ಆಗಿರೋದ್ರಿಂದ ಅದು ಬೇಗನೆ ಹರಡುವಂತಹ ಚಾನ್ಸಸ್ ಇದೆ. ಅದೇ ರೀತಿ ಆಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ಸ್ಥಳ ಸಿಬ್ಬಂದಿ ಭೇಟಿ ನೀಡಿ ನಂದಿಸೋಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ.